ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೂಪರ್ ಟೇಸ್ಟಿ ಹಾಗೆ ಹೆಲ್ದಿಯಾಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಮಲೆನಾಡು ಸ್ಪೆಷಲ್ಲು ಗೋಧಿ ಕಡುಬು ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶುಗರ್ ಇರೋರಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ನೆನೆಸ್ಕೋಬೇಕು, ತುಂಬ ತೆಳು ನೆನೆಸ್ಬಾರ್ದು. ಹಾಗೆ ಮೆಂತ್ಯ ಸೊಪ್ಪು 2 ಕಟ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನೊಂದು 3 ಜನಕ್ಕಾಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ. ಇದು ಒಗ್ಗರಣೆ ಕಡುಬಾಗಿರೋದ್ರಿಂದ ನಾವು ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ 1 ದೊಡ್ಡ ಸೈಜ್ ಈರುಳ್ಳಿ ಉದ್ದುದ್ದ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಉಡಿ ಟೊಮ್ಯಾಟೊನ ನಾನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಚಿ ಇಟ್ಕೊತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಡುಬನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಾವು ಇದೆಲ್ಲ ತರಕಾರಿ ಎಲ್ಲ ಹೆಚ್ಚಿ ನಾವು ರೆಡಿ ಇಟ್ಟು ನಾವು ಕಡುಬು ಮಾಡಿಕೊಂಡ್ರೆ ಬೇಗ ಒಗ್ಗರಣೆ ಕೊಡ್ಬೋದು. ಅದಕ್ಕೋಸ್ಕರ ನೋಡಿ, ನಾನು 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಿದ್ರೆ ತರಕಾರಿದು ಹಾಗೆ ಸೊಪ್ಪಿಂದು 2 ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಹಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಅದಿವಾಗ ಕಡುಬನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಒತ್ತಿ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ಥರ ಕಡುಬು ಮಾಡೋಕ್ಕೆ ಬರಲ್ಲ ಅಂದರೆ ಚಪಾತಿ ಥರ ಲಟ್ಟಿಸ್ಬಿಟ್ಟು ಕಟ್ ಮಾಡಿ ಕೂಡ ನೀವು ಹಾಕೋಬಹುದು. ಈ ಥರ ಬಟ್ಲು ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ತಿನ್ನಕ್ಕೂ. ನೋಡಿ, ನಾನಿಲ್ಲಿ ಒತ್ತಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಒಂದು 3 ಜನಕ್ಕಾಗೋ ಅಷ್ಟು ಮಾಡಿ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ನಾನಿವಾಗ ಒಂದು ತಟ್ಟೆ ಫುಲ್ಲು ನಾನು ಕಡುಬು ಮಾಡ್ಕೊಂಡಿದ್ದೀನಿ. ಕಡುಬು ಮಾಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದು ತಟ್ಟೆ ಫುಲ್ಲು ನಾನು ಕಡುಬು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಪ್ಯಾನಿಗೆ ಎಣ್ಣೆ ಹಾಕೊಂಡು ಎಣ್ಣೆ ನಾನು ಒಂದು 1/4 ಕಪ್ ಆಗೋಷ್ಟು ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನಿಲ್ಲಿ ಉದ್ದುದ್ದ ಹೆಚ್ಚಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಮಾಡೋ ಅಡುಗೆ ನೋಟಿಫಿಕೇಶನ್ ಮೊದಲೇ ಬಂದು ನಿಮಗೆ ತಲುಪತ್ತೆ. ಇವಾಗ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 2 ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೋದಷ್ಟು ಚೆನ್ನಾಗಿರುತ್ತೆ ಕಡುಬಿದು. ಮೆಂತ್ಯ ಸೊಪ್ಪನ್ನು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದನ್ನು ಅಷ್ಟೇ ಮೆಂತ್ಯ ಸೊಪ್ಪು ಇಷ್ಟೊಂದು ಇವಾಗ ಕಾಣಿಸ್ತಾ ಇದೆ. ಅದು ಹುರಿದಾದ್ಮೇಲೆ ಸ್ವಲ್ಪನೇ ಆಗಿಬಿಡತ್ತೆ. ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನಕ್ಕೂ. ಹಾಗೆ ಇವಾಗ ನೋಡಿ, ಅದೆಲ್ಲ ಶ್ರಿಂಕ್ ಆಗಿದೆ ಸೊಪ್ಪೆಲ್ಲ. ಈ ಟೈಮಲ್ಲಿ ನಾನು ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. 1 ಟೊಮ್ಯಾಟೊ ತೊಗೊಂಡಿದ್ದೀನಿ. 1 ಸಾಕಾಗತ್ತೆ. ಇದಕ್ಕೆ ತುಂಬ ಹಾಕಿದ್ರೂ ತುಂಬ ಹುಳಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ 1 ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ 1/4 ಟೀ ಸ್ಪೂನ್ ಆಗೋಷ್ಟು, ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಳ್ಳಿ. 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇದು ಖಾರ ಇದೆ ಅದಕ್ಕೋಸ್ಕರ. ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಮಸಾಲೆನೂ 1-2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸಾಫ್ಟ್ ಆಗಬೇಕು. ಟೊಮ್ಯಾಟೊ ಅದೆಲ್ಲ ಸಾಫ್ಟ್ ಆದಮೇಲೆ ನಾವು ನೀರು ಹಾಕ್ಕೊಬೇಕಾಗತ್ತೆ. ನೋಡಿ, ಇವಾಗ ಸಾಫ್ಟ್ ಆಗಿದೆ ಟೊಮ್ಯಾಟೊ. ಈ ಟೈಮಲ್ಲಿ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. 1-2 ಲೋಟ ನೀರು ಸೇರಿಸಿದ್ದೀನಿ, ಸಾಕಾಗತ್ತೆ ಇಷ್ಟಕ್ಕೆ. 2 ಲೋಟ ನೀರು ಸೇರಿಸ್ಬಿಟ್ಟು ನಾನಿಲ್ಲಿ ಕುದಿಯಕ್ಕೆ ಬಿಡ್ತೀನಿ. ಇದನ್ನು ಉಪ್ಪೆಲ್ಲ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಇವಾಗ ಕುದಿಯೋ ಟೈಮಲ್ಲಿ ನಾವು ಕಡುಬನ್ನ ನಾವು ಒತ್ತಿಟ್ಕೊಂಡಿದ್ದೀವಲ್ವ, ಅದೆಲ್ಲ ಸೇರಿಸ್ಬೇಕಾಗತ್ತೆ ಇದಕ್ಕೆ. ನೋಡಿ, ಎಲ್ಲ ಕಡುಬನ್ನು ಸೇರಿಸಿದ್ದೀನಿ. ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡಬೇಕಾಗತ್ತೆ. ಏನೂ ಟಚ್ ಮಾಡೋಕ್ಕೆ ಹೋಗಬಾರ್ದು, ಟರ್ನ್ ಮಾಡೋಕ್ಕೆ ಹೋಗಬಾರ್ದು. ಈಗಲೇ ಸಿಮ್ಮಲ್ಲೇ ಇಟ್ಟು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ಆ ಮಸಾಲೆಗೆ ಈ ಕಡುಬನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫಸ್ಟೇ ಮಿಕ್ಸ್ ಮಾಡಬಾರ್ದು. ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂದಾಗ ಮಾತ್ರ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ಸಲಿ ಬೇಯಕ್ಕೆ ಇಡಬೇಕಾಗತ್ತೆ. ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು. ಸಿಮ್ಮಲ್ಲೇ ಇಟ್ಟು ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ಆವಾಗ ಕಡುಬು ರೆಡಿ ಆಗಿಬಿಡತ್ತೆ. ಎಷ್ಟು ಚೆನ್ನಾಗಾಗತ್ತೆ ಅಂದರೆ ನೀವು ಒಂದ್ಸಲಿ ಈ ರೆಸಿಪಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರಾ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಇದಕ್ಕೆ ತುಪ್ಪ ಅಂತೂ ಮೇನ್ ಇಂಗ್ರೀಡಿಯೆಂಟ್ಸು. ಇದಕ್ಕೆ ತುಪ್ಪ ಇಲ್ಲದೆ ತಿನ್ನೋಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಇದ್ದರೆ. ಇವಾಗಲೂ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆ ಸರ್ವ್ ಮಾಡ್ಕೊಳ್ಬೇಕಾದ್ರೂ ನೀವು ಪ್ಲೇಟಲ್ಲಿ ಅದ್ರ ಮೇಲ್ಗಡೆ ತುಪ್ಪ ಸರ್ವ್ ಮಾಡಿಕೊಂಡೇ ನೀವು ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.
ಹಾಗೆ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.